ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ರಂಗೋಲಿ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದೆ ರಂಗೋಲಿ ಚಾನಲ್ ರಿಲೇಟೆಡ್ ಭಾಳಷ್ಟು ವಿಡಿಯೋ ಮಾಡಿದ್ದೆ, 3-4 ವಿಡಿಯೋ ಮಾಡಿದ್ದೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮತ್ತು ಈ ಒಂದು ಎಡಿಟಿಂಗ್ ರಿಲೇಟೆಡ್ ವಿಡಿಯೋ ಮಾಡಿ ಅಂತೇಳಿ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ಫಸ್ಟು ಕೈನ್ಮಾಸ್ಟರ್ನ ಓಪನ್ ಮಾಡೋಣ. ನೀವು ಮೊದಲೇ ರಂಗೋಲಿ ಹಾಕಿರ್ತೀರ, ಆ ವಿಡಿಯೋ ಶೂಟ್ ಮಾಡಿರ್ತೀರ. ಶೂಟ್ ಮಾಡಿದ್ದು ಸೇವ್ ಆಗಿರುತ್ತೆ. ಈಗ ನ್ಯೂ ಪ್ರಾಜೆಕ್ಟ್ ಅಂತೇಳಿ ತೊಗೊಳ್ಬೇಕು. ತೊಗೊಂಡಾದ್ಮೇಲೆ ಇಲ್ಲಿ 16:9 ರೇಷೋನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಕೆಳಗಡೆ ಕ್ರಿಯೇಟ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀವು ವಿಡಿಯೋ ಎಲ್ಲಿ ಸೇವ್ ಆಗಿರುತ್ತೆ, ಶೂಟ್ ಮಾಡಿರೋದು, ಅದು ನೋಡಿಕೊಂಡು ಆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲೆಲ್ಲ ವೀಡಿಯೋಸ್ ಬರುತ್ತೆ. ಯಾವ ವೀಡಿಯೋನ ನೀವು ಎಡಿಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ. ಇದು ಕ್ಯಾನ್ಸಲ್ ಮಾಡಿ, ಇಲ್ಲಿ ವಿಡಿಯೋ ಬರುತ್ತೆ. ಈ ವಿಡಿಯೋನ ಈಗ ನಾವು ಎಡಿಟ್ ಮಾಡಬೇಕು. ಇದು ನೋಡ್ತಾ ಇದ್ದೀರಾ, 9 ನಿಮಿಷ ಇದೆ. ಇದನ್ನು ನಾವು ಸ್ಪೀಡ್ ಆಗಿರಬೇಕು. ಈ ವಿಡಿಯೋ ರಂಗೋಲಿ ಹಾಕಿರ್ತಾರಲ್ಲ, ಅದು ಸ್ಲೋ ಇರುತ್ತೆ. ನಾವು ಸ್ಪೀಡ್ ತೋರಿಸ್ಬೇಕು. ಸ್ಲೋ ತೋರಿಸಿದ್ರೆ ಯಾರು ನೋಡಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ ವಿಡಿಯೋ. ಅದಕ್ಕೋಸ್ಕರ ಸ್ಪೀಡ್ ತೋರಿಸ್ಬೇಕು. ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇದ್ದಾರೆ ಸ್ಪೀಡ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ ಇಲ್ಲಿ 1.5 ಸ್ಪೀಡ್ ಇದೆಯಲ್ಲ, x ಇರುತ್ತೆ. 1.5ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಿದ್ರೆ ಮ್ಯೂಟ್ ಆಡಿಯೋ ಅಂತಿದೆ, ಮ್ಯೂಟ್ ಆಡಿಯೋ ಮಾಡಬೇಕು. ಇದಕ್ಕೆ ಇಲ್ಲಿ ಏನು ಆಡಿಯೋ ಆಗಿರುತ್ತೆ ಅದೇನು ಬೇಕಾಗಲ್ಲ ರಂಗೋಲಿ ವಿಡಿಯೋಗೆ. ಮತ್ತು ಇಲ್ಲಿ ಬ್ಯಾಕ್ ಇದೆಯಲ್ಲ, ಬ್ಯಾಕ್ ಬನ್ನಿ. ಈ ಥರ ಬಂದಾದಮೇಲೆ ಇಲ್ಲಿ ನೋಡ್ತಿದ್ರೆ ಪ್ಯಾನ್ ಆ್ಯಂಡ್ ಜೂಮ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈಕ್ವಲ್ ಇದೆಯಲ್ಲ, ಈಕ್ವಲ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇಲ್ಲೆಲ್ಲ ಬೇರೆದೆಲ್ಲ ಕಾಣಿಸ್ತಾ ಇದೆ ವಸ್ತುಗಳು, ಅದೆಲ್ಲ ಕಾಣಿಸ್ಬಾರ್ದು ವಿಡಿಯೋದಲ್ಲಿ. ಅದಕ್ಕೋಸ್ಕರ ಈ ಥರ ರಂಗೋಲಿ ಎಷ್ಟಿದೆ ಅಷ್ಟೇ ಕಾಣಿಸೋ ಹಾಗೆ ಈ ಥರ ಜೂಮ್ ಮಾಡ್ಕೊಳ್ಳಿ. ವಿಡಿಯೋನ ಈ ಥರ ಜೂಮ್ ಮಾಡಿಕೊಂಡು ಬ್ಯಾಕ್ ಹೋಗಿ ಇಷ್ಟಾದಮೇಲೆ ಫಸ್ಟಿಗೆ ಬನ್ನಿ. ಫಸ್ಟ್ ಬಂದಾದಮೇಲೆ ಪ್ಲೇ ಮಾಡಿ. ಎಲ್ಲಿಗೆ ಅವರು ವಿಡಿಯೋನ ಸ್ಟಾರ್ಟ್ ಮಾಡಿರ್ತಾರೆ ವಿಡಿಯೋ ಹಾಕೋಕ್ಕೆ, ಅಲ್ಲಿವರೆಗೂ ನೋಡ್ತಾ ಇರಿ. ಹಿಂದಿಂದೆಲ್ಲ ವೇಸ್ಟ್ ಇರುತ್ತೆ, ಅದೆಲ್ಲ ಕಟ್ ಮಾಡಬೇಕು. ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಾರೆ ಟ್ರಿಮ್ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಟ್ರಿಮ್ ಟು ಲೆಫ್ಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಯಾಕಂದರೆ ಲೆಫ್ಟ್ ಇರೋದನ್ನ ನಾವು ಡಿಲೀಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅದನ್ನ ಲೆಫ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಟಚ್ ಮಾಡಿದರೆ ಕರೆಕ್ಟ್ ಆಗುತ್ತೆ, ಓಕೆ ಆಗುತ್ತೆ. ಈಗ ಮತ್ತೆ ಕ್ಲಿಕ್ ಮಾಡೋಣ. ಈ ವಿಡಿಯೋ ಫುಲ್ ದೊಡ್ಡದಾಗುತ್ತೆ ಫ್ರೆಂಡ್ಸ್. ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಹೇಳ್ಕೊಡ್ತಾ ಇದ್ದೀನಿ. ರಂಗೋಲಿ ವೀಡಿಯೋಸ್ ಯಾರು ಅಪ್ಲೋಡ್ ಮಾಡ್ತಾರೆ ಅವರಿಗೆ ಫುಲ್ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನೋಡಬೇಕು ಕರೆಕ್ಟ್ ಆಗ್ತಿರೋದು. ಮಿಡ್ಲಲ್ಲಿ ಈ ಥರ ಗ್ಯಾಪ್ ಆಗುತ್ತೆ, ಅಂದರೆ ಈ ಥರ ಬಿಟ್ಟಿರ್ತಾರೆ, ಸ್ವಲ್ಪ ನೋಡ್ಕೊಳ್ಳೋದು, ಏನಾದರೂ ರಂಗೋಲಿ ತೊಗೊಳ್ಳೋದು ಏನಾದರೂ ಮಾಡ್ತಾ ಇರ್ತಾರೆ. ಆ ಟೈಮ್ನ ನಾವು ಡಿಲೀಟ್ ಮಾಡಬೇಕು. ಮತ್ತು ಸೆಲೆಕ್ಟ್ ಮಾಡಿಕೊಂಡು ಟ್ರಿಮ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಅಂತಿಲ್ಲ, ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಸ್ಪ್ಲಿಟ್ ಆಗುತ್ತೆ. ಈಗ ಮತ್ತೆ ಪ್ಲೇ ಮಾಡೋಣ. ಹಾಂ, ಇಷ್ಟನ್ನು ನಾವು ಡಿಲೀಟ್ ಮಾಡಬೇಕು. ಇಷ್ಟಿದೆಯಲ್ಲ, ಇದಿಷ್ಟನ್ನ ನಾವು ಡಿಲೀಟ್ ಮಾಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಟ್ರಿಮ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಟ್ರಿಮ್ ರೈಟ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಟ್ರಿಮ್ ಆಗುತ್ತೆ. ಅದು ಗ್ಯಾಪ್ ಏನಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ. ನೋಡ್ತಿದ್ರೆ ಇದು ಕಂಪ್ಲೀಟ್ ಆದಮೇಲೆ ಡೈರೆಕ್ಟಾಗಿ ಮತ್ತೆ ಹೊಸದು ಬರುತ್ತೆ ಈ ರೀತಿ. ಮತ್ತು ಇದೇ ರೀತಿ ನೋಡಬೇಕು, ಎಲ್ಲಾದರೂ ಸ್ಟಾಪ್ ಮಾಡಿದಾರ, ವಿಡಿಯೋ ರೆಕಾರ್ಡ್ ಆಗಿದೆಯಾ ಅದೇ ರೀತಿ ಅಂತೇಳಿ ಚೆಕ್ ಮಾಡಬೇಕು. ನಾನು ವಿಡಿಯೋನ ಪಾಸ್ ಮಾಡಿ ಆ ರೀತಿ ನೋಡ್ತೀನಿ. ಮತ್ತು ಹೀಗೆ ನೋಡ್ತಾ ಇರ್ಬೇಕು ಫ್ರೆಂಡ್ಸ್. ಪ್ಲೇ ಮಾಡ್ತೀನಿ. ನೋಡಬೇಕಾದ್ರೆ ಇಲ್ಲಿ ಗ್ಯಾಪ್ ಇರುತ್ತೆ. ಇಲ್ಲಿ ನೋಡ್ತಿದ್ರೆ ಇಷ್ಟು ಗ್ಯಾಪ್ ಬಿಟ್ಟಿದ್ದಾರೆ, ಅಂದರೆ ಇಲ್ಲಿ ವಿಡಿಯೋ ಹಾಕಿಲ್ಲ, ಅಂದರೆ ರಂಗೋಲಿ ಹಾಕಿಲ್ಲ, ವಿಡಿಯೋ ರೆಕಾರ್ಡ್ ಆಗಿದೆ. ಇದನ್ನು ಕೂಡ ನಾವು ಈಗ ಟ್ರಿಮ್ ಮಾಡಬೇಕಾಗುತ್ತೆ. ನೋಡ್ತಿದ್ರೆ ಈ ರೀತಿ ತೊಗೊಂಡು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿಗೆ ಟ್ರಿಮ್ ಮಾಡಬೇಕಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಟ್ರಿಮ್ ಅಂತಿದೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಅಂತಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ಈ ಥರ ಬ್ಯಾಕ್ ಬರಬೇಕು. ನೋಡ್ತಾರೆ ಕೈ ಕಾಣಿಸ್ತಾ ಇದೆಯಲ್ಲ, ಅದನ್ನು ನೋಡಬೇಕು. ಇಲ್ಲಿ ಪ್ಲೇ ಮಾಡಿ. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇದಿಷ್ಟು ವೇಸ್ಟ್ ಇದೆ ಫ್ರೆಂಡ್ಸ್, ಇದೇನು ಯೂಸ್ ಇಲ್ಲ. ಅದಕ್ಕೋಸ್ಕರ ಟ್ರಿಮ್ನ ಸೆಲೆಕ್ಟ್ ಮಾಡಿಕೊಂಡು ಟ್ರಿಮ್ ಟು ರೈಟ್ ಅಂತಿದೆಯಲ್ಲ, ರೈಟ್ ಸೈಡನ್ನು ನಾವು ಡಿಲೀಟ್ ಮಾಡಬೇಕು. ಅದಕ್ಕೋಸ್ಕರ ಟ್ರಿಮ್ ಟು ರೈಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ವೇಸ್ಟ್ ಇರೋದೆಲ್ಲ ಡಿಲೀಟ್ ಆಗುತ್ತೆ. ಈ ರೀತಿ 2 ಬಾರಿ ತೋರಿಸಿದ್ದೀನಿ ಯಾವ ಥರ ಡಿಲೀಟ್ ಮಾಡ್ಬೇಕಂತೇಳಿ. ಈ ರೀತಿ ಡಿಲೀಟ್ ಮಾಡಿ. ನಾನು ಎಲ್ಲದನ್ನ ನೋಡ್ತೀನಿ. ಈಗ
ಇಲ್ಲಿ ನೋಡ್ತಿದ್ರೆ ಕಲರ್ನ ತುಂಬ್ತಾ ಇದ್ದಾರೆ. ಈ ಕಲರ್ನ ತುಂಬೋದನ್ನ ನೋಡಬೇಕು ಅಂದರೆ ಭಾಳ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಲರ್ ತುಂಬೋದನ್ನ ತೋರಿಸ್ಬೇಕು. ಅದಾದಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟ್ರಿಮ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಎಟ್ ಪ್ಲೇ ಹೆಡ್ ಅಂತಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿಗೆ ಸ್ಪ್ಲಿಟ್ ಆಗುತ್ತೆ ವಿಡಿಯೋ. ಹೀಗೆ ಮುಂದೆ ಬನ್ನಿ. ಎಲ್ಲ ಕಲರ್ ಎಲ್ಲ ತುಂಬೋದನ್ನ ನಾವು ಅದನ್ನು ಡಿಲೀಟ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ನೋಡೋರಿಗೆ ಬೇಜಾರಾಗುತ್ತೆ. ಇಷ್ಟು ಇಲ್ಲಿವರೆಗೂ ಬಂದು ಈ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಇದೆಯಲ್ಲ ಇದ್ರ ಮೇಲ್ಗಡೆ ಟ್ರಿಮ್ ಲೆಫ್ಟ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಿಂದೆ ಇರೋದೆಲ್ಲ ಡಿಲೀಟ್ ಆಗುತ್ತೆ. ಈಗ ನೋಡ್ತಿದ್ರೆ ವಿಡಿಯೋನ ಪ್ಲೇ ಮಾಡ್ತೀನಿ. ಇಲ್ಲಿ ನೋಡ್ತಿದ್ರೆ ಎಷ್ಟು ಆಗುತ್ತೆ. ಇಷ್ಟಾದಮೇಲೆ ಡೈರೆಕ್ಟಾಗಿ ಎಲ್ಲನೂ ತುಂಬಿದ್ದು ಬಂದುಬಿಡುತ್ತೆ. ಇಲ್ಲಿ ನೋಡ್ತಾರೆ ಫಿಲ್ ಮಾಡಿದ್ದು ಬಂದುಬಿಡುತ್ತೆ. ಈ ರೀತಿ ನೀವು ಮಾಡಬೇಕು. ಈಗ ಮತ್ತೆ ಇಲ್ಲಿ ಗ್ಯಾಪ್ ಆಗಿರುತ್ತೆ. ಇಲ್ಲಿ ನೋಡ್ತಿದ್ರೆ ಬೇರೆ ಇದು ತೊಗೊಳ್ತಾ ಇದ್ದಾರೆ, ಬೇರೆ ಬಣ್ಣ ತೊಗೊಳ್ತಾ ಇರ್ತಾರಲ್ಲ ಅಲ್ಲಿ ಗ್ಯಾಪ್ ಆಗಿರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಸ್ಪ್ಲಿಟ್ ಅಂತ ಮಾಡಿ ಇದು ವೇಸ್ಟ್ ಇರೋದನ್ನ ಮತ್ತೆ ಡಿಲೀಟ್ ಮಾಡಬೇಕು. ಇಷ್ಟೆಲ್ಲ ವೇಸ್ಟ್ ಇದೆ, ಇದನ್ನು ಡಿಲೀಟ್ ಮಾಡಬೇಕು. ಟ್ರಿಮ್ ರೈಟ್ ಅಂತೇಳಿ ಈ ಥರ ಡಿಲೀಟ್ ಮಾಡಬೇಕು. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರೆ ಇದು ಪಿಂಕ್ ಕಲರ್ ಆಯಿತು. ಈಗ ಗ್ರೀನ್ ಕಲರ್ನ ಹಾಕ್ತಾಯಿದ್ದಾರೆ. ಸ್ವಲ್ಪ ಹಾಕೋವರೆಗೂ ನಿಂತು ಇದಾದಮೇಲೆ ಸೆಲೆಕ್ಟ್ ಮಾಡಿಕೊಂಡು ಟ್ರಿಮ್ ಅಂತಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿ ಇಲ್ಲಿ ಟಚ್ ಮಾಡಿ ಇದೆಲ್ಲನೂ ಆಗೋವರೆಗೂ, ಅದು ಗ್ರೀನ್ ಏನಿರುತ್ತೆ ಅದು ಆಗೋವರೆಗೂ ನಾವು ಇಲ್ಲಿಗೆ ಟ್ರಿಮ್ ಮಾಡಬೇಕು. ನಾವು ಟ್ರಿಮ್ನ ಲೆಫ್ಟ್ ಅಂತ ಟ್ರಿಮ್ ಮಾಡಿದ್ರೆ ಹಿಂದಿಂದೆಲ್ಲ ಹೋಗ್ಬಿಡುತ್ತೆ. ಒಂದು ವೇಳೆ ನಾವೇನಾದರೂ ತಪ್ಪು ಮಾಡಿದ್ವಿ ಅಂತಂದರೆ ಇಲ್ಲಿ ನೋಡ್ತಿದ್ರೆ ಇಲ್ಲಿ ಹಿಂದಿನ ನೋಡಬೇಕಂದ್ರೆ ಇಲ್ಲಿದೆ, ಇನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಇದಿಷ್ಟೆಲ್ಲ ಇನ್ನು ಮುಂದಿಂದೆಲ್ಲ ಡಿಲೀಟ್ ಮಾಡಿದ್ದೆ. ಈಗ ಡಿಲೀಟ್ ಮಾಡಿದ್ದು ಮತ್ತೆ ಬರಬೇಕು ಅಂತಂದರೆ ಇಲ್ಲಿ ನೋಡ್ತಿದ್ರೆ ಮೇಲ್ಗಡೆ ಇದೆ ಲೆಫ್ಟ್ಗಡೆ, ಅದನ್ನ ಕ್ಲಿಕ್ ಮಾಡಿದರೆ ಎಲ್ಲನೂ ಬರುತ್ತೆ ಫ್ರೆಂಡ್ಸ್. ನಾವು ಏನಾದರೂ ಮಿಸ್ ಆಗಿ ಡಿಲೀಟ್ ಮಾಡಿಬಿಟ್ಟು ಅಂದರೆ ಆ ರೀತಿ ಮಾಡಿದ್ರೆ ಮತ್ತೆ ಬರುತ್ತೆ. ಟ್ರಿಮ್ ಅಂತಿದೆ ಅಂತ ಸೆಲೆಕ್ಟ್ ಮಾಡಿ ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ಸ್ಪ್ಲಿಟ್ ಮಾಡಿ ನೋಡೋಣ. ಟ್ರಿಮ್ ಲೆಫ್ಟ್ನ ಕ್ಲಿಕ್ ಮಾಡೋಣ. ಇಲ್ಲಿ ಟ್ರಿಮ್ ಆಯಿತು. ರೈಟ್ ಸೈಡ್ದು ನೋಡೋಣ. ಈ ರೀತಿ ಎಲ್ಲ ಟ್ರಿಮ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ತಾಯಿದ್ರೆ ಬೇರೆ ಕಲರ್ನ ಫಿಲ್ ಮಾಡ್ತಾಯಿದ್ದಾರೆ. ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಟ್ರಿಮ್ನಾಗ ಸೆಲೆಕ್ಟ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡ್ಕೋತೀನಿ. ಸ್ಪ್ಲಿಟ್ ಮಾಡಿಕೊಂಡು ಎಲ್ಲನೂ ಫಿಲ್ ಮಾಡ್ತಾರೆ. ಅದು ನಮಗೇನು ಬೇಕಾಗಲ್ಲ, ನೋಡೋರಿಗೆ ಎಲ್ಲ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಇದು ಫಿಲ್ ಮಾಡೋದೆಲ್ಲ ಡಿಲೀಟ್ ಮಾಡಿಬಿಡ್ಬೇಕು. ಇಲ್ಲಿವರೆಗೂ ತೊಗೊಂಡು ಟ್ರಿಮ್ ಟು ಲೆಫ್ಟ್ ಅಂತೇಳಿ ಇದು ಮಾಡಿದರೆ ಡಿಲೀಟ್ ಆಗಿಬಿಡುತ್ತೆ. ಈಗ ಮತ್ತೆ ಪ್ಲೇ ಮಾಡಿ ನೋಡೋಣ. ಇಷ್ಟಿದೆ. ಇದು ವೇಸ್ಟ್ ಇರೋದು ಮತ್ತೆ ಡಿಲೀಟ್ ಮಾಡಬೇಕು. ಇದಿಷ್ಟು ವೇಸ್ಟ್ ಇದೆ, ಅದನ್ನ ಡಿಲೀಟ್ ಮಾಡ್ತಾಯಿದ್ದೀನಿ. ಈ ರೀತಿ ಮತ್ತೆ ಡಿಸೈನ್ ಮಾಡ್ತಾಯಿದ್ದಾರೆ. ಅದು ಒಂದು ಡಿಸೈನ್ ಆಗೋವರೆಗೂ ವೆಯ್ಟ್ ಮಾಡಿ. ಸೆಕೆಂಡ್ ಮಾಡ್ತಾ ಇರ್ತಾರಲ್ಲ ಅದನ್ನು ಡಿಲೀಟ್ ಮಾಡಿಬಿಡೋಣ, ಇಲ್ಲಾಂದರೆ ನೋಡೋರಿಗೆ ಬೇಜಾರಾಗುತ್ತೆ. ಇದನ್ನೆಲ್ಲ ಡಿಲೀಟ್ ಮಾಡಿಬಿಡೋಣ. ಇದೆಲ್ಲ ನೋಡೋ ಅವಶ್ಯಕತೆ ಇಲ್ಲ ಅವರಿಗೆ. ಒಂದು ನೋಡಿದರೆ ಸಾಕೆಲ್ಲ ಕಲ್ತು ಬಿಡ್ತಾರೆ. ಇಲ್ಲಿವರೆಗೂ ಡಿಲೀಟ್ ಮಾಡಿಬಿಡಬೇಕು. ಮತ್ತು ಪ್ಲೇ ಮಾಡಿ ನೋಡೋಣ. ಈ ರೀತಿ ಚುಕ್ಕೆ ಇಡ್ತಾ ಇದ್ದಾರೆ. ಇಲ್ಲಿವರೆಗೂ ನೋಡಿ. ಇಲ್ಲಿ ಹೋಗಿ ರಂಗೋಲಿ ಹಾಕೋದು ಮುಗೀತು. ಇದೆಲ್ಲ ವೇಸ್ಟ್ ಇರುತ್ತೆ, ಇದನ್ನು ಟ್ರಿಮ್ ಮಾಡಿ ವೇಸ್ಟ್ ಇರೋದನ್ನ ತೆಗಿಬೇಕು. ಇಲ್ಲಿ ನೋಡ್ತಿದ್ರೆ 1.5 ಇದೆ ಸ್ಪೀಡು. ಇದು 1.5 ಇನ್ನೂ ಸ್ಲೋ ಆಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ಸ್ಪೀಡ್ 1.8ನ ಸೆಟ್ ಮಾಡಬೇಕು. ಇಲ್ಲಿ ನೋಡ್ತಿದ್ರೆ 1.8ನ ಸೆಟ್ ಮಾಡಿದ್ದೀನಿ. ಅದೇ ರೀತಿ ಎಲ್ಲ ಇವು ಇರುತ್ತಲ್ಲ
ಎಲ್ಲನೂ ಈ ರೀತಿ ಸೆಟ್ ಮಾಡಬೇಕು 1.8 ಅಂದರೆ ಇನ್ನೂ ಸ್ಪೀಡ್ ಆಗುತ್ತೆ, ನೋಡೋರಿಗೆ ಬೇಜಾರಾಗಲ್ಲ. ಅದಕ್ಕೋಸ್ಕರ ಇಲ್ಲಾಂದರೆ ಬೇಜಾರಾಗುತ್ತೆ, ಸ್ಲೋ ಹೋಗ್ತಾ ಇರುತ್ತೆ ವಿಡಿಯೋ, ನೋಡಬೇಕು ಅಂದರೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ 1.8ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡ್ತಿದ್ರೆ 1.5 ಇದೆ, ಇದನ್ನು ಸೆಲೆಕ್ಟ್ ಮಾಡಿದ್ರೆ 1.8x ಆಗಿದೆ, ಇಲ್ಲಿ 1.5 ಇದೆ, ಎಲ್ಲನೂ 1.8 ಮಾಡಬೇಕು. ಈ ವಿಡಿಯೋದಿಂದ ಎಲ್ರಿಗೂ ಯೂಸ್ ಆಗುತ್ತೆ. ರಂಗೋಲಿ ವಿಡಿಯೋ ಯಾರು ಅಪ್ಲೋಡ್ ಮಾಡ್ತೀರಾ ಅವ್ರಿಗೆ ಭಾಳ ಯೂಸ್ ಆಗುತ್ತೆ. ಪಿನ್ ಟು ಪಿನ್ ತಿಳಿಸಿದ್ದೀನಿ ನಿಮಗೆ. ಎಲ್ಲರೂ ಇದೇ ರೀತಿಯೇ ಎಡಿಟ್ ಮಾಡ್ತಾರೆ. ಈ ಥರ ಸ್ಪೀಡ್ ಇನ್ಕ್ರೀಸ್ ಮಾಡಿದರೆ ನೋಡೋರಿಗೆ ಬೇಜಾರಾಗಲ್ಲ. ಬೇಕಾಗದಿರೋದು ಡಿಲೀಟ್ ಮಾಡಿಬಿಡ್ಬೇಕು. ಕಲರ್ ಫಿಲ್ ಮಾಡ್ತಾ ಇರ್ತಾರಲ್ಲ ಅಂಥದ್ದೆಲ್ಲ ಬೇಕಾಗಲ್ಲ. ಅದಕ್ಕೋಸ್ಕರ ಈ ಥರ ಈಗ ನೋಡ್ತಿದ್ರೆ ಫ್ರೆಂಡ್ಸ್ 9 ನಿಮಿಷ ಇರೋ ವೀಡಿಯೋ ಇಲ್ಲಿ ನೋಡ್ತಿದ್ರೆ 2 ನಿಮಿಷ ಆಗಿದೆ ಅಷ್ಟೇ. ಉಳಿದದ್ದೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀವಿ. ಇಷ್ಟಾದಮೇಲೆ ನಾವು ನಮ್ಮ ಚಾನಲ್ ಲೋಗೋನ ಸೆಲೆಕ್ಟ್ ಮಾಡ್ಕೋಬೇಕಲ್ಲ, ಇಲ್ಲಿ ಸೆಟ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ಮೀಡಿಯಾ ಅಂತಿದೆ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಎಲ್ಲ ಬರುತ್ತೆ, ಲೋಗೋಸ್ ಫೋಟೋಸ್ ಎಲ್ಲ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರಂಗೋಲಿ ಲವರ್ಸ್ ಅಂತೇಳಿ ನಮ್ಮ ಚಾನಲ್ ಲೋಗೋ ಇದೆ, ಇದನ್ನು ಈ ಥರ ಚಿಕ್ಕದು ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಮೂಲೆಗೆ ಸೆಟ್ ಮಾಡಬೇಕು. ಸೆಟ್ ಮಾಡಿಕೊಂಡು ಇದನ್ನು ಡ್ರ್ಯಾಗ್ ಮಾಡಬೇಕು. ವೀಡಿಯೋದ ಫುಲ್ಲು ಈ ರೀತಿ ಡ್ರ್ಯಾಗ್ ಮಾಡಬೇಕು. ಇನ್ನೂ ಒಂದೇನು ಅಂದರೆ ನಮಗೆ ಇದರದ್ದು ಸ್ಕ್ರೀನ್ಶಾಟ್ ಬೇಕಾಗಿತ್ತು. ನಮಗೆ ಈಗ ತಮ್ನೇಲಲ್ಲಿ ಹಾಕೋಕ್ಕೆ ಇದರ ಸ್ಕ್ರೀನ್ಶಾಟ್ ಬೇಕಾಗುತ್ತೆ ಅಂತಂದರೆ ಇಲ್ಲಿ ನೋಡ್ತಿದ್ರೆ ಇದನ್ನು ಇಲ್ಲಿ ಮಿಡ್ಲಲ್ಲಿ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಆ್ಯಂಡ್ ಸೇವ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೇವ್ ಆಗುತ್ತೆ ಫ್ರೆಂಡ್ಸ್, ನಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ನಾವು ಇದು ತಮ್ನೇಲ್ಗೆ ಸೆಟ್ ಮಾಡೋದಕ್ಕೆ, ತಮ್ನೇಲಲ್ಲಿ ಹಾಕೋಕ್ಕೆ ಅದು ಯೂಸ್ ಆಗುತ್ತೆ. ಈ ರೀತಿ ಲೋಗೋನ ಸೆಟ್ ಮಾಡಬೇಕು. ಮತ್ತು ಈ ಥರ ಬ್ಯಾಕ್ ಬನ್ನಿ, ಫಸ್ಟ್ಗೆ ಬನ್ನಿ. ನೋಡ್ತೀರಾ ಫಸ್ಟ್ಗೆ ಬಂದು ಈಗ ಮ್ಯೂಸಿಕ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಸೆಟ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಆಡಿಯೋ ಅಂತಿದೆ, ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವ ಫೋಲ್ಡ್ರಲ್ಲಿ ನೀವು ಇಲ್ಲಿ ಫೋಲ್ಡ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಯಾವ ಫೋಲ್ಡ್ರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಆ ಫೋಲ್ಡ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ರಂಗೋಲಿ ಅಂತ ಫೋಲ್ಡರ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೋ ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸ್ ಮಾರ್ಕ್ನ ಕ್ಲಿಕ್ ಮಾಡ್ತೀನಿ. ಈ ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೂಪ್ ಅಂತಿದೆಯಲ್ಲ, ಲೂಪ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಲೂಪ್ ಟು ಎಂಡ್ ಅಂತಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ಈ ರಂಗೋಲಿ ವಿಡಿಯೋ ದೊಡ್ಡದಿತ್ತು, ಒಂದು 4-5 ನಿಮಿಷ ಇತ್ತು ಅಂತಂದರೆ ಇದು ಸೌಂಡ್ ಇರುತ್ತಲ್ಲ, ಇದು ಮ್ಯೂಸಿಕ್, ಇದು 2 ನಿಮಿಷ ಇತ್ತು ಅಂತಂದರೆ 2 ನಿಮಿಷವರೆಗೂ ಅಷ್ಟೇ ಪ್ಲೇ ಆಗಿ ಆಮೇಲೆ ಏನೂ ಬರೋಲ್ಲ, ಇಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಬರೋಲ್ಲ. ಅದಕ್ಕೋಸ್ಕರ ಇದು ಲೂಪ್ ಮಾಡಿದರೆ ಈ 2 ನಿಮಿಷ ಇದ್ದದ್ದು ಫುಲ್ ವಿಡಿಯೋ ಮುಗಿಯೋವರೆಗೂ ರಿಪೀಟ್ ಆಗ್ತಾ ಇರುತ್ತೆ, ಲೂಪ್ ಆಗ್ತಾ ಇರುತ್ತೆ. ರಿಪೀಟ್ 2 ನಿಮಿಷ ಮುಗಿಯೋಣ, ಮತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗಿ ಮತ್ತೆ 4 ನಿಮಿಷ ಆಗುತ್ತೆ, ಮತ್ತೆ ಫುಲ್ ವಿಡಿಯೋ ಮುಗಿಯೋವರೆಗೂ ಅದೇ ಪ್ಲೇ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೆಟ್ ಮಾಡಿದ್ವಿ, ವಿಡಿಯೋನ ಎಡಿಟ್ ಮಾಡಿದ್ವಿ, ಮತ್ತು ಇಲ್ಲಿ ಲೋಗೋನ ಸೆಟ್ ಮಾಡಿದ್ವಿ. ಈಗ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ರೆ HD ಬೇಕಾ FHD ಬೇಕಾ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು, ನಿಮಗೆ ಯಾವ್ದು ಬೇಕಾಗುತ್ತೆ. ನಾನು FHD 30 ಫ್ರೇಮ್ ರೇಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಯಾವಾಗಲೂ ಕ್ಲಾರಿಟಿ ಇರುತ್ತೆ ಫುಲ್ಲು. ಅದಕ್ಕೋಸ್ಕರ ಇಲ್ಲಿ ಎಷ್ಟು MB ಆಗುತ್ತೆ ಅಂತೇಳಿ ಇಲ್ಲಿ ತೋರಿಸಿದ್ರೆ 289 MB ಆಗುತ್ತೆ. ನಿಮಗೆ ಎಷ್ಟು MB ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಆಸ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ಎಕ್ಸ್ಪೋರ್ಟ್ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಂಡು. ಇದನ್ನು ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ನೀವು ರಂಗೋಲಿ ವೀಡಿಯೋನ ಎಡಿಟ್ ಮಾಡಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡೋರಿಗೆ ಏನು ಬೇಜಾರಾಗಲ್ಲ. ಇಲ್ಲಾಂದರೆ ಹಾಗೆ ನೀವೇನು ವೀಡಿಯೋ ಹಾಕಿರ್ತಾರೆ ಅದನ್ನು ಹಂಗೆ ಅಪ್ಲೋಡ್ ಮಾಡಿದರೆ ಬೇಜಾರಾಗುತ್ತೆ. ಎಡಿಟ್ ಮಾಡಲಿಲ್ಲ, ಸ್ಪೀಡ್ ಮಾಡಲಿಲ್ಲ, ಅನ್ವಾಂಟೆಡ್ ಎಲ್ಲನೂ ಡಿಲೀಟ್ ಮಾಡಲಿಲ್ಲ ಅಂತಂದರೆ ಬೇಜಾರಾಗುತ್ತೆ. ನೀವು ವೀಡಿಯೋ ನೋಡೋದನ್ನ ಸ್ಕಿಪ್ ಮಾಡ್ತಾರೆ, ವ್ಯೂಸ್ ಜಾಸ್ತಿ ಆಗೋಲ್ಲ. ಅದಕ್ಕೋಸ್ಕರ ಈ ರೀತಿ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.